ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ರಕ್ಷಣೆ, ತನಿಖೆ ನಡೆಸಿ ಕ್ರಿಮಿನಲ್ಗಳ ವಿರುದ್ಧ ಕ್ರಮಕ್ಕೆ ಸೂಚನೆ. ರಾಜ್ಯಕ್ಕೆ ಕಾವೇರಿ ಬರೆ, ತಮಿಳುನಾಡಿಗೆ 4.3 ಟಿಎಂಸಿ ನೀರು ಬಿಡಲು ಕರ್ನಾಟಕಕ್ಕೆ ಆದೇಶ. 15 ದಿನ ನಿತ್ಯ 3500 ಕ್ಯೂಸೆಕ್ ನೀರು ಬಿಡಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ. ಆಗಸ್ಟ್ 13ರಿಂದ 10 ದಿನ ವಿಧಾನಮಂಡಲ ಕಲಾಪ ವೇಳಾಪಟ್ಟಿ ಹೊರಬಿದ್ದ ಅಧಿಸೂಚನೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಿಐಡಿ ತನಿಖೆ. ಪಶು ವೈದ್ಯರ ನೇಮಕದಲ್ಲಿ ಅಕ್ರಮ, 2 ಪ್ರಕರಣ ತನಿಖೆ. ಪ್ಯಾರಾ ಅಥ್ಲೆಟಿಕ್ಸ್, ಭಾರತಕ್ಕೆ ಮತ್ತೊಂದು ಬಂಗಾರ. ಚಿನ್ನ ಗೆದ್ದ ಶರ್ಮಿಳಾ, ರಾಜ್ಯದ ಶಿಲ್ಪಾಗೆ ಕಂಚಿನ ಹಾರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೀದಿ ಪ್ರಾಣಿಗಳಿಗಾಗಿ ಸಂಚಾರಿ ಪಶು ಚಿಕಿತ್ಸಾಲಯ ನಾಳೆ ಶುರು, ತ್ವರಿತ ಚಿಕಿತ್ಸೆ ಉದ್ದೇಶ ಆಯುಕ್ತ ರಮೇಶ್. ಎಸ್ಐಆರ್ ಶೇಕಡ 76.35% ಅರ್ಜಿ ಡಿಜಿಟಲೀಕರಣ. ಡ್ರೋನ್ ಸಮೂಹ ನಾಶಕ ಭಾರ್ಗವಾಸ್ತ್ರ, ಸಶಸ್ತ್ರ ಪಡೆಗಳಿಗೆ ಶೀಘ್ರ ಸೇರ್ಪಡೆ, ಗಡಿಯಲ್ಲಿ ನಿಯೋಜನೆ ಸಾಧ್ಯತೆ. ಮುಂಬೈ ಷೇರುಪೇಟೆಯಲ್ಲಿ ಆಗಸ್ಟ್ಗೆ ಐಪಿಒ ಹಬ್ಬ, 25,000 ಕೋಟಿ ರೂಪಾಯಿ ಬಂಡವಾಳ ಸಂಗ್ರಹ ಗುರಿ. ಶ್ರೀಲಂಕಾ ಟೆಸ್ಟ್ ಸರಣಿ, ಭಾರತ ತಂಡ ಪ್ರಕಟ, ಸಾರಾಂಶ್ ಜೈನ್ಗೆ ಮೊದಲ ಅವಕಾಶ.